ನನ್ನ ಮಗಳಿಗೆ ಬ್ಲಡ್ ಕ್ಯಾನ್ಸರ್ ಆಗಿತ್ತು. ಏನೋ ಪ್ರಾಬ್ಲಮ್ ಅಂತ ತೋರ್ಸಕ್ ಹೋದಾಗ ಲುಕೇಮಿಯಾ ಅಂತ ಅಲ್ಲಿ ಡಾಕ್ಟರ್ ದುರ್ಗದಲ್ಲಿ ಹೇಳಿದ್ರು. ನನಗೆ ಸ್ಟಾರ್ಟಿಂಗ್ ರೈಟ್ ಸೈಡ್ ಬ್ರೆಸ್ಟ್ ಅಲ್ಲಿ ಲಂಪ್ ಆಗಿತ್ತು. ಹಂಗಾಗಿ ಒಂದು 15 days or 20 days ಇರ್ಬೋದು. ಇವರು ಸುಮ್ಮನೆ ಮನೆ ಕರ್ಕೊಂಡು ಹೋಗಿ ದುಡ್ಡೇನು ವೇಸ್ಟ್ ಮಾಡಬೇಡಿ ಹಂಗೆ ಹಿಂಗೆ ಅಂತ ಹೇಳಿದಾಗ ಬೆಂಗಳೂರಲ್ಲಿ ತುಂಬಾ ಹಾಸ್ಪಿಟಲ್ ತೋರಿಸಿದ್ವು. ಅವರು ಮತ್ತೆ ಬೋರ್ಮೆಲ್ಲ ರಿಪೋರ್ಟ್ ಎಲ್ಲ ಮಾಡಿ ಇವಳು ಬದುಕದೇ ಇಲ್ಲ, ಎರಡೇ ವಾರ ಬದುಕೋದು, ಇಷ್ಟೇ ಆಗೋದು ಅಂತ ಎಲ್ಲ ಹೇಳಿ ತುಂಬಾ ನಮಗೆ ನೋವಾಯ್ತು. ಬದುಕದೇ ಇಲ್ಲ ಅಂತ ಹೇಳಿದಾಗ ಮತ್ತೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲೇ ಇಲ್ಲ. ನಮ್ದು ರಿಲೇಟಿವ್ ಒಬ್ರು ಇಲ್ಲಿ ಕೆಲಸ ಮಾಡ್ತಿದ್ರು ನಂಜಪ್ಪ ಲೈಫ್ ಕೇರ್ ಅಲ್ಲಿ. ಡಾಕ್ಟರ್ ನಮ್ರತಾ ಉಡುಪ ಮ್ಯಾಮ್ ಇದ್ದಾರೆ. ಅವ್ರಿಗೆ ಏನಕ್ಕೆ ಒಂದ್ಸತಿ ತೋರಿಸ್ಬಾರ್ದು ನೀವು. ಶೀಸ್ ಅರೌಂಡ್ 4 to 5 ಇನ್ ಏಜ್ ಅವ್ರನ್ನ ತುಂಬಾ ಕ್ಯೂರ್ ಮಾಡಿದ್ದಾರೆ, ಸಕ್ಸಸ್ ಕೂಡ ಆಗಿದೆ. ಇಲ್ಲಿ ಅವ್ರಿಗೆ ತೊಂದರೆ ಇಲ್ದಂಗೆ ಚೆನ್ನಾಗೆಲ್ಲ ನೋಡ್ಕೊಂಡು ಇವತ್ತು ನಾರ್ಮಲ್ ಆಗಿದ್ದಾಳೆ ನನ್ನ ಮಗಳು, ಯಾವ ತೊಂದರೆನೂ ಇಲ್ಲ. ನಾನು ಡಾಕ್ಟರ್ ನಮ್ರತಾ ಉಡುಪ, ನಾನು ಕನ್ಸಲ್ಟೆಂಟ್ ಮೆಡಿಕಲ್ ಆಂಕಾಲಜಿಸ್ಟ್. ನೀವೀಗ ವಿಡಿಯೋದಲ್ಲಿ ನೋಡಿದ್ರಲ್ಲ, ಅವಳು ಈಸ್ ಎ 23-year-old ಕಾಲೇಜ್ ಗೋವರ್. ಅವಳು ನಮ್ಮ ಹತ್ರ ಏಪ್ರಿಲ್ ತಿಂಗಳು ಹೋದ ವರ್ಷ ಬಂತು. ಒಂದು 6 ತಿಂಗಳಿಂದ ಅವಳಿಗೆ ಬ್ರೆಸ್ಟ್ ಅಲ್ಲಿ ಒಂದು ಗದ್ದೆ ಇತ್ತು. ತುಂಬಾ ಕಡೆ ಹೋಗಿದ್ಲು. ಅದನ್ನೆಲ್ಲ ಬಯೋಪ್ಸಿ ಮಾಡಿದಾಗ ಅದು ಬ್ರೆಸ್ಟ್ ಕ್ಯಾನ್ಸರ್, 23 ವರ್ಷಕ್ಕೆ ಅಸಹಜ, ಈ ತರ ಎಲ್ಲ ಒಪಿನಿಯನ್ಸ್ ಬಂದ್ಬಿಟ್ಟು. ಆಮೇಲೆ ನಮ್ಮ ಹತ್ರ ಬಂದಾಗ ಗೊತ್ತಾಗಿದ್ದ ವಿಷಯ ಏನಂತ ಹೇಳಿದ್ರೆ, ಅವಳಿಗೆ ಅಕ್ಯೂಟ್ ಮೈಲಾಯ್ಡ್ ಲುಕೇಮಿಯಾ ಅನ್ನೋ ರೀತಿಯ ಬ್ಲಡ್ ಕ್ಯಾನ್ಸರ್ ಇತ್ತು. ಈ ಲುಕೇಮಿಯಾ ಡಯಾಗ್ನೋಸಿಸ್ ತುಂಬಾ ಫ್ರೈಟ್ನಿಂಗ್. ಅಂದ್ರೆ ಈ ಡಯಾಗ್ನೋಸಿಸ್ ಗೊತ್ತಾದ ತಕ್ಷಣ ಅಕ್ಯೂಟ್ ಲುಕೇಮಿಯಾ ಅಥವಾ ಬ್ಲಡ್ ಕ್ಯಾನ್ಸರ್ ಡಿಟೆಕ್ಟ್ ಆಗಿದೆ ಅಂತ ಹೇಳಿದ್ರೆ ತುಂಬಾ ಭಯ ಆಗುತ್ತೆ, ಏನೇನೋ ಆತಂಕ ಕಾಡುತ್ತೆ. ಬಟ್ ಲುಕೇಮಿಯಾ ಇಸ್ ಅ ಟ್ರೀಟಬಲ್ ಕಂಡೀಷನ್, ಕ್ಯೂರಬಲ್ ಕಂಡೀಷನ್. ಅದನ್ನ ಸರಿಯಾದ ರೀತಿಯಲ್ಲಿ ಸರಿಯಾದ ಕಡೆ ತೋರಿಸ್ಕೊಂಡು ಟ್ರೀಟ್ಮೆಂಟ್ ತಗೊಂಡ್ರೆ ಎಷ್ಟೋ ಬಾರಿ ಅದು ಸಂಪೂರ್ಣವಾಗಿ ಗುಣವಾಗುವ ಸಾಧ್ಯತೆ ಇರುತ್ತೆ. ಲುಕೇಮಿಯಾ ಟ್ರೀಟ್ಮೆಂಟ್ ತುಂಬಾ ಫಿಸಿಕಲಿ ಎಕ್ಸಾಸ್ಟಿಂಗ್, ಒಂಥರ ಇಮೋಷನಲಿ ಸೈಕಲಾಜಿಕಲಿ ಡ್ರೈನಿಂಗ್ ಇರುತ್ತೆ, ಫೈನಾನ್ಷಿಯಲಿ ಚಾಲೆಂಜಿಂಗ್ ಕೂಡ ಇರುತ್ತೆ. ಈ ಕ್ಯಾನ್ಸರ್ ಕಾಯಿಲೆ ಎಷ್ಟು ಕಾಮನ್ ಅಂದ್ರೆ ವರ್ಷಕ್ಕೆ 14ರಿಂದ 15 ಲಕ್ಷ ಜನರಿಗೆ ಭಾರತದಲ್ಲಿ ಕ್ಯಾನ್ಸರ್ ಕಾಯಿಲೆ ಬರುತ್ತೆ. ಕ್ಯಾನ್ಸರ್ ಕಾಯಿಲೆ ಪ್ರತಿ ವರ್ಷ ಇಂಡಿಯಾದಲ್ಲಿ 1 ಲಕ್ಷ ಜನರಲ್ಲಿ 100ರಿಂದ 200 ಜನರಿಗೆ ಬರುತ್ತೆ. ಇದರಲ್ಲಿ ಬರೀ ಒಬ್ಬರಿಗೆ ಅಥವಾ ಇಬ್ಬರಿಗೆ ಮಾತ್ರ ಅಕ್ಯೂಟ್ ಮೈಲಾಯ್ಡ್ ಲುಕೇಮಿಯಾ ಅನ್ನೋ ಕಾಯಿಲೆ ಇರುತ್ತೆ. ಈ ಅಕ್ಯೂಟ್ ಮೈಲಾಯ್ಡ್ ಲುಕೇಮಿಯಾದ ಸರ್ವೈವರ್ಸ್ ವರ್ಲ್ಡ್ ವೈಡ್ ಬರೀ 1-2 ಲಕ್ಷ ಜನ ಇದ್ದಾರೆ ಅಷ್ಟೇ. ಇದರ ಪ್ರಿವಿಲೆನ್ಸ್ ಕ್ಲೋರೋಮಾ ಆಗಿ ಪ್ರೆಸೆಂಟ್ ಆಗುವಂತಹ ಸಂಖ್ಯೆ ಇಡೀ ದೇಶದಲ್ಲಿ 1,000 ಕೇಸಸ್ ಅಥವಾ 10% ಆಫ್ ಆಲ್ ಅಕ್ಯೂಟ್ ಮೈಲಾಯ್ಡ್ ಲುಕೇಮಿಯಾ ಕೇಸಸ್ ಕ್ಲೋರೋಮಾ ಆಗಿ ಪ್ರೆಸೆಂಟ್ ಆಗುತ್ತೆ. ಫರ್ದರ್ ಈ ತರ ಬ್ರೆಸ್ಟ್ ಅಲ್ಲಿ ಪತ್ತೆಯಾಗುವ ಸಂಖ್ಯೆ ಖಾಲಿ 8% ಅಷ್ಟೇನೆ. ಅಂದರೆ ವಾರ್ಷಿಕ ಈ ತರ ಬ್ರೆಸ್ಟ್ ಕ್ಲೋರೋಮಾ ಅಥವಾ ಮೈಲಾಯ್ಡ್ ಸಾರ್ಕೋಮಾ ಪ್ರೆಸೆಂಟ್ ಆಗುವ ನಂಬರ್ ಬರೀ 80 ಕೇಸಸ್ ಅಷ್ಟೇ. ಈ ತರ ಒಂದು ಕೇಸನ್ನ ಟ್ರೀಟ್ ಮಾಡಿದೀವಿ. ದ ಟ್ರೀಟ್ಮೆಂಟ್ ಇಸ್ ಬಿಕಮ್ ವೆರಿ ಸಕ್ಸಸ್ಫುಲ್. ಈ ಅಕ್ಯೂಟ್ ಮೈಲಾಯ್ಡ್ ಲುಕೇಮಿಯಾದ ಟ್ರೀಟ್ಮೆಂಟ್ ತುಂಬಾ ಲಾಂಗ್ ಹಾಲ್ ಟ್ರೀಟ್ಮೆಂಟ್, ಮಿನಿಮಮ್ 6 months ಆಗುತ್ತೆ. 2 to 3 years ವರೆಗೂ ಎಕ್ಸ್ಟೆಂಡ್ ಕೂಡ ಆಗಬಹುದು. ಮಧ್ಯದಲ್ಲಿ ಇನ್ಫೆಕ್ಷನ್ ರಿಸ್ಕ್ ಇರುತ್ತೆ ಅಥವಾ ಬೇರೆ ಯಾವುದೋ ಬ್ಲೀಡಿಂಗ್ ಕಾಂಪ್ಲಿಕೇಶನ್ಸ್ ಆಗೋ ರಿಸ್ಕ್ ಇರುತ್ತೆ. ಬ್ಲಡ್ ಟ್ರಾನ್ಸ್ಫ್ಯೂಷನ್ಗಳು ಬೇಕಾಗುತ್ತೆ. ಇನ್ಫೆಕ್ಷನ್ ಮತ್ತೆ ಅದರ ಸಪೋರ್ಟಿವ್ ಕೇರು, ಆಂಟಿಬಯೋಟಿಕ್ಸ್ ಇದೆಲ್ಲವೂ ಬೇಕಾಗುತ್ತೆ. ಇದು ಈಸಿ ಜರ್ನಿ ಅಂತೂ ಅಲ್ಲ, ಬಟ್ ಅ ಡಿಫಿಕಲ್ಟ್ ಜರ್ನಿ ವಿಚ್ ಇಸ್ ಈಕ್ವಲಿ ರಿವಾರ್ಡಿಂಗ್.